Hi, my dear kids. Happy welcome to our social offline classes. In the previous class, I was telling the lesson houses. In this class, we are going to new lesson safety first. Safety first. What is the meaning of safety first? ವಾಟ್ ಈಸ್ ಸೇಫ್ಟಿ? ಹಾಗಾದರೆ ವಾಟ್ ಈಸ್ ಸೇಫ್ಟಿ? ಸೇಫ್ಟಿ ಅಂದರೆ ಏನು? ಸುರಕ್ಷತೆ ಅಂತಂದರೆ ಏನು? ಹಾಗಾದರೆ ನಾವು ಎಲ್ಲೆಲ್ಲಿ ಸುರಕ್ಷಿತವಾಗಿರಬೇಕು? ಬೇಸಿಕ್ ರೂಲ್ಸ್ ಇನ್ ಹೌಸಸ್ ಆ್ಯಂಡ್ ರೋಡ್ಸ್. ನಾವು ಎಲ್ಲಿ ಇಂತಹ ಸುರಕ್ಷತಾ ಕ್ರಮಗಳನ್ನು ನಾವೆಲ್ಲಿ ಅನುಸರಿಸ್ಬೇಕಪ್ಪ ಅಂದರೆ ಹೌಸಸ್, ಹೋಮ್, ಮನೆಗಳಲ್ಲಿ, ಮತ್ತು ಟ್ರಾಫಿಕ್ ಅಂದರೆ ವಾಹನಗಳ ದಟ್ಟಣೆಯಲ್ಲಿ ನಾವೇನು ಮಾಡಬೇಕು, ಇಂತಹ ರೂಲ್ಸನ್ನು, ಸುರಕ್ಷತಾ ಕ್ರಮಗಳನ್ನು ನಾವೇನು ಮಾಡಬೇಕು, ವಹಿಸಲೇಬೇಕು. ಸೇಫ್ಟಿ, ಸುರಕ್ಷತಾ ಕ್ರಮಗಳು ಅಂತ ನಾವು ಕರಿತೀವಿ. ಮೊದಲು ಸುರಕ್ಷತೆ, ಸೇಫ್ಟಿ ಫಸ್ಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸೇಫ್ಟಿ ಫಸ್ಟ್? ಮೊದಲು ಸುರಕ್ಷತೆ ಅಂತ ನಾವು ಕರಿತೀವಿ. ಹಾಗಾದರೆ ಎಲ್ಲಿ ಸುರಕ್ಷಿತವಾಗಿರಬೇಕು ಅಂದರೆ ರೋಡಿನಲ್ಲಿ, ರಸ್ತೆಯಲ್ಲಿ ಮತ್ತು ಮನೆಯಲ್ಲಿ ನಾವು ಯಾವಾಗಲೂ ಕೂಡ ಸುರಕ್ಷಿತವಾಗಿರಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಲೆಸನಲ್ಲಿ ನಿಮಗೆ ಹೇಳಿದ್ದಾರೆ. ಸೇಫ್ಟಿ ಈಸ್ ಫ್ರೀಡಮ್ ಫ್ರಮ್ ದ ಹಾರ್ಮ್ ಆರ್ ಡೇಂಜರ್. ಸುರಕ್ಷತೆ ಅನ್ನೋದು ಹಾರ್ಮ್ ಆರ್ ಡೇಂಜರ್, ನಮಗೆ ಯಾವತ್ತೂ ಕೂಡ ಹಾನಿ ಅಥವಾ ಅಪಾಯವನ್ನು ತಂದುಕೊಡ್ಬಾರ್ದು. ನಮ್ಮ ಸ್ವಾತಂತ್ರ್ಯಕ್ಕೆ ಯಾವತ್ತೂ ಕೂಡ ಅಪಾಯವನ್ನು ತಂದುಕೊಡ್ಬಾರ್ದು ಯಾವುದು ಸುರಕ್ಷತೆ. ಸೇಫ್ಟಿ ಈಸ್ ಫ್ರೀಡಮ್ ಫ್ರಮ್ ಹಾರ್ಮ್ ಆರ್ ಡೇಂಜರ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸೇಫ್ಟಿ? ಆಲ್ರೆಡಿ ಟೋಲ್ಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸೇಫ್ಟಿ? ಸುರಕ್ಷತೆ ಅಂತ ನಾವು ಕರಿತೀವಿ. ಸೇಫ್ಟಿ ಫಸ್ಟ್ ಅಂದರೆ ನಾವು ಎಲ್ಲಿ ಸುರಕ್ಷಿತವಾಗಿರಬೇಕು? ಹಾಗಾದರೆ ಮನೆಯಲ್ಲಿ ಸುರಕ್ಷಿತವಾಗಿರಬೇಕು, ಶಾಲೆಯಲ್ಲಿ ಸುರಕ್ಷಿತವಾಗಿರಬೇಕು, ರೋಡಿನಲ್ಲಿ ನಾವು ಸುರಕ್ಷಿತವಾಗಿರಬೇಕು. ಇಂತಹ ಸೇಫ್ಟಿ ಈಸ್ ಫ್ರೀಡಮ್. ಇಂತಹ ಸುರಕ್ಷತೆ ಅನ್ನೋದು ಹಾರ್ಮ್ ಮಾಡಿ ನಮ್ಮ ಸ್ವಾತಂತ್ರ್ಯಕ್ಕೆ ಯಾವತ್ತೂ ಕೂಡ ಹಾನಿಯನ್ನು ತರಬಾರ್ದು ಅಥವಾ ಅಪಾಯವನ್ನು ತರಬಾರ್ದು. ಇಂತಹ ಸೇಫ್ಟಿ ಅನ್ನೋದನ್ನ ನಾವು ಯಾವಾಗಲೂ ಕೂಡ ಒಂದು ಆಯ್ಕೆಯನ್ನು ಮಾಡಿಕೊಳ್ಬೇಕು. ನಾವು ಯಾವ ರೀತಿ ಮನೆಯಲ್ಲಿ ಯಾವ ರೀತಿ ಇರಬೇಕು, ಶಾಲೆಯಲ್ಲಿ ಯಾವ ರೀತಿ ಇರಬೇಕು, ಮತ್ತು ನಾವು ಓಡಾಡುವಂಥ ರಸ್ತೆಗಳಲ್ಲಿ ಯಾವ ರೀತಿ ನಾವು ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ತಿಳ್ಕೊಬೇಕು. ಅದಕ್ಕೆ ಹೇಳಿರೋದು ನಿಮಗೆ ಈ ಲೆಸನಲ್ಲಿ ಸೇಫ್ಟಿ ಫಸ್ಟ್, ಸುರಕ್ಷತಾ ಕ್ರಮಗಳನ್ನು ನೀವು ಯಾವ ರೀತಿ ಅನುಸರಿಸಬೇಕು ಅಂತ. ಸೇಫ್ಟಿ ಈಸ್ ಫ್ರೀಡಮ್ ಫ್ರಮ್ ಹಾರ್ಮ್ ಆರ್ ಡೇಂಜರ್. ಇಂತಹ ಸುರಕ್ಷತೆ ಅನ್ನೋದು ನಮಗೆ ಇಂತಹ ಸ್ವಾತಂತ್ರ್ಯವನ್ನು, ಸ್ವಾತಂತ್ರ್ಯ ಅನ್ನೋದು ನಮಗೆ ಯಾವತ್ತೂ ಕೂಡ ನಮ್ಮ ಪ್ರಾಣಕ್ಕೆ ಅಪಾಯವನ್ನು ತಂದು ಕೊಡಬಾರ್ದು. ಹಾಗಾದರೆ ನಾವು ಸೇಫ್ಟಿ ಅಟ್ ಹೋಮ್, ಹಾಗಾದರೆ ಮನೆಯಲ್ಲಿ ನಾವು ಏನನ್ನು ಆಯ್ಕೆ ಮಾಡ್ಕೊಳ್ಬಾರ್ದು ಅಂತ ಅಂದರೆ ಸೇಫ್ಟಿ ಅಟ್ ಹೋಮ್, ಮನೆಯಲ್ಲಿ ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಬೇಕು. ಲೆಟ್ ಅಸ್ ಚೂಸ್ ನೆವರ್ ಟು ಅಂದರೆ ನಾವು ಏನನ್ನು ಆಯ್ಕೆ ಮಾಡ್ಕೊಳ್ಬಾರ್ದು ಅಂತ ನಿಮಗೆ ಹೇಳಿದ್ದಾರೆ. ಪ್ಲೇ ವಿತ್ ಫೈರ್, ಬೆಂಕಿ ಜೊತೆ ಆಟ ಆಡಬೇಕಾ? ನೀವು ಆಟವನ್ನು ಆಡ್ತೀರಾ? ಇಲ್ಲ ಅಲ್ವಾ? ಏನಾಗುತ್ತೆ, ಬೆಂಕಿ ಜೊತೆಗೆ ಆಟ ಆಡಿದರೆ ಏನಾಗುತ್ತೆ? ಕೈ ಸುಟ್ಟೋಗುತ್ತೆ ಅಲ್ವಾ? ಪ್ಲೇ ವಿತ್ ಫೈರ್, ಯಾವತ್ತೂ ಕೂಡ ಬೆಂಕಿ ಜೊತೆ ಆಟ ಆಡಬಾರ್ದು. ಎಲ್ಲಿ ಹೇಳ್ತಾ ಇರೋದು ಸೇಫ್ಟಿ ಅಟ್ಟು. ಮನೆಯಲ್ಲಿ ನಾವು ಅಂದರೆ ಸುರಕ್ಷಿತವಾಗಿರಬೇಕು ಅಂದರೆ ಏನನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲನೇ ಪಾಯಿಂಟ್ ಪ್ಲೇ ವಿತ್ ಫೈರ್, ಬೆಂಕಿ ಜೊತೆ ಆಟವನ್ನು ಆಡಬೇಕಾ? ಆಡಬಾರ್ದಲ್ವ? ಆಟ ಆಡಿದರೆ ಏನಾಗುತ್ತೆ? ಬೆಂಕಿ ಜೊತೆ ಆಟ ಆಡಿದರೆ ಏನಾಗುತ್ತೆ? ಸುಟ್ಟೋಗುತ್ತೆ ಅಲ್ವಾ? ಕೈಯೆಲ್ಲ ಸುಟ್ಟೋಗುತ್ತೆ ಅಲ್ವಾ? ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದಾರೆ ಯಾವ ರೀತಿ ಮನೆಯಲ್ಲಿ ಸುರಕ್ಷಿತ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ಲೇ ವಿತ್ ಫೈರ್, ಬೆಂಕಿ ಜೊತೆ ಆಟವನ್ನು ಆಡಬಾರ್ದು. ಪ್ಲೇ ವಿತ್ ಶಾರ್ಪ್ ಆಬ್ಜೆಕ್ಟ್ಸ್ ಅಂದರೆ ಏನು? ಕತ್ತರಿ, ಬ್ಲೇಡು, ಇಂಥವುಗಳ ಜೊತೆ ನಾವು ಆಟ ಆಡಬಾರ್ದು. ಪ್ಲೇ ವಿತ್ ಶಾರ್ಪ್ ಆಬ್ಜೆಕ್ಟ್ಸ್. ಸೆಕೆಂಡ್ ಪಾಯಿಂಟ್, ಪ್ಲೇ ವಿತ್ ಶಾರ್ಪ್ ಆಬ್ಜೆಕ್ಟ್ಸ್, ತೀಕ್ಷ್ಣವಾದ ವಸ್ತುಗಳೊಂದಿಗೆ ನಾವು ಆಟವನ್ನು ಆಡಬಾರ್ದು. ತೀಕ್ಷ್ಣವಾದ ವಸ್ತುಗಳಂದರೆ ಅಂದರೆ ಬ್ಲೇಡ್ ಇರ್ಬೋದು, ಇಂತಹ ಕತ್ತರಿ ಇರ್ಬೋದು, ಇಂಥವುಗಳ ಜೊತೆ ನಾವು ಯಾವತ್ತೂ ಕೂಡ ಆಟವನ್ನು ಆಡ್ಬೋದು. ತೀಕ್ಷ್ಣವಾದ ವಸ್ತುಗಳೊಂದಿಗೆ ಆಟವನ್ನು ಆಡಬಾರ್ದು. ಪ್ಲೇ ವಿತ್ ಎಲೆಕ್ಟ್ರಿಕ್ ಪ್ಲಗ್ಸ್ ಆರ್ ಸ್ವಿಚಸ್, ಅಂದರೆ ವಿದ್ಯುತ್ ಪ್ಲಗ್ಗಳ ಜೊತೆ ನಾವು ಆಟವನ್ನು ಆಡ್ಬೋದು. ವಿದ್ಯುತ್ ಅಂದರೆ ಇವಾಗ ಕರೆಂಟ್ ಇರುತ್ತೆ, ಯಾವಾಗಲೂ ಕೂಡ ಕರೆಂಟ್ ಇರುತ್ತೆ. ಅಲ್ಲಿಗೆ ಹೋಗಿ ನಾವು ಪ್ಲಗ್ಗಿಗೆ ನಮ್ಮ ಕೈಯನ್ನು ಕೊಟ್ಟರೆ ಏನಾಗ್ತೀವಿ? ನಾವು ಸುಟ್ಟೋಗ್ತೀವಲ್ವ? ಅದಕ್ಕೆ ಹೇಳ್ತಾ ಇದ್ದಾರೆ
ಪ್ಲೇ ವಿತ್ ಎಲೆಕ್ಟ್ರಿಕ್ ಪ್ಲಗ್ಸ್ ಆರ್ ಸ್ವಿಚಸ್. ಯಾವುದೇ ಕಾರಣಕ್ಕೂ ಇದನ್ನು ಮಾಡಬೇಡ್ರಿ. ಏನನ್ನು ಎಲೆಕ್ಟ್ರಿಕ್ ಪ್ಲಗ್ಸು ಮತ್ತು ಸ್ವಿಚಸ್ನ ಆನ್ ಮಾಡೋದನ್ನು ಮಾಡಬೇಡಿ. ಅವುಗಳ ಜೊತೆ ಆಟವನ್ನು ಆಡಬೇಡ್ರಿ. Next one is leave scissors or other pointed objects on chairs on desk. scissors ಮೀನ್ಸ್ ಏನು, ಕತ್ರಿ ಮೊನಚಾದ ವಸ್ತುಗಳೊಂದಿಗೆ ನೀವು ಆಟವನ್ನು ಆಡಬೇಡ್ರಿ. ಪ್ಲೇ ವಿತ್ ಎ ಟೇಬಲ್ ಫ್ಯಾನ್ ವೆನ್ ಇಟ್ ಇಸ್ ಆನ್. ಯಾವಾಗ ಟೇಬಲ್ ಫ್ಯಾನ್ ಆನ್ ಆಗಿರುತ್ತೋ ಅವುಗಳ ಜೊತೆ ಆಟವನ್ನು ಆಡಬೇಡ್ರಿ. ಅದು ಆನ್ ಆಗಿರುವಾಗ ನೀವು ಆಟವನ್ನು ಆಡಬೇಡ್ರಿ. ನೆಕ್ಸ್ಟ್ ಪ್ಲೇ ವಿತ್ ಎ ಟೇಬಲ್ ಫ್ಯಾನ್ ವೆನ್ ಇಟ್ಸ್ ಆನ್. ಯಾವಾಗ ಟೇಬಲ್ ಫ್ಯಾನ್ ಆನ್ ಆಗಿರ್ತೋ ಆವಾಗ ಅದ್ರ ಜೊತೆ ಆಟ ಆಡಬೇಡ್ರಿ. ಪುಟ್ ಪೆನ್ಸಿಲ್ ಆರ್ ಶಾರ್ಪ್ ಆಬ್ಜೆಕ್ಟ್ಸ್ ಇನ್ ಅವರ್ ಮೌತ್, ನೋಸ್ ಆರ್ ಇಯರ್. ಅಂದರೆ ಏನು, ಪುಟ್ ಪೆನ್ಸಿಲ್ಗಳನ್ನು ಎಲ್ಲಿ, ಯಾವುದು ಮೌತ್ ಅಂದ್ರೇನು, ಬಾಯಿ ಒಳಗೆ ಇಟ್ಕೊಬೇಡ್ರಿ. ನೋಸ್ ಮೂಗಿನೊಳಗೆ ಇಟ್ಕೊಬೇಡ್ರಿ, ಮತ್ತು ಕಿವಿ ಒಳಗೆ ಇಟ್ಕೊಬೇಡ್ರಿ. ಪೆನ್ಸಿಲ್ ಮತ್ತು ಶಾರ್ಪ್ ಆಬ್ಜೆಕ್ಟ್ಸ್ಗಳನ್ನು ಮೂಗು ಮತ್ತು ಕಿವಿಗೆ ಯಾವತ್ತೂ ಕೂಡ ಹಾಕಬೇಡಿ ಅಂತ ಹೇಳ್ತಾ ಇದ್ದಾರೆ. ಇದು ಸೇಫ್ಟಿ ಅಟ್ ಹೋಮ್. ಅಂದರೆ ಮನೆಯಲ್ಲಿ ನಾವು ಯಾವ್ಯಾವ ರೀತಿಯ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳ್ತಾ ಇದ್ದಾರೆ, ಯಾವುದನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲೇದು ಪ್ಲೇ ವಿತ್ ಫೈರ್. ಡು ನಾಟ್ ಅಂದರೆ ಬೆಂಕಿಯ ಜೊತೆ ಆಟ ಆಡಬೇಡ್ರಿ, ಶಾರ್ಪ್ ಆಬ್ಜೆಕ್ಟ್ಸ್ ಜೊತೆ ಆಟ ಆಡಬೇಡ್ರಿ, ಎಲೆಕ್ಟ್ರಿಕ್ ಪ್ಲಗ್ಸ್ ಜೊತೆ ಆಟ ಆಡಬೇಡ್ರಿ, ಸೀಸರ್ ಜೊತೆ ಆಟ ಆಡಬೇಡ್ರಿ, ಟೇಬಲ್ ಫ್ಯಾನ್ ಯಾವಾಗ ಆನ್ ಆಗಿರುತ್ತೋ ಅದ್ರ ಜೊತೆ ಆಟ ಆಡಬೇಡಿ, ಪೆನ್ಸಿಲ್ ಶಾರ್ಪ್ ಆಬ್ಜೆಕ್ಟ್ಸ್ಗಳನ್ನು ಮೌತ್, ನೋಸ್, ಇಯರ್ಸ್ ಇಂಥವುಗಳಲ್ಲಿ ಇಟ್ಕೊಂಬೇಡ್ರಿ. ಅಂದರೆ ಮೂಗು ಮತ್ತು ಕಿವಿಗೆ ಹಾಕಬೇಡ್ರಿ ಅಂತ ಹೇಳ್ತಾರೆ. ಸೇಫ್ಟಿ ಅಟ್ ಹೋಮ್. ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ಅನುಸರಿಸಬೇಕು, ಎಂತಹ ಸುರಕ್ಷಿತ ಕ್ರಮಗಳನ್ನು ನಾವು ಮನೆಯಲ್ಲಿ ಅನುಸರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಪಾಯಿಂಟ್ಸ್ಗಳನ್ನು ನೋಡೋದಾದರೆ, ಪ್ಲೇ ವಿತ್, ಡು ನಾಟ್ ಫೈರ್, ಬೆಂಕಿ ಜೊತೆ ಆಟ ಆಡಬೇಡ್ರಿ. Do not play with sharp objects. Do not play with electric plugs or switches. Do not leave scissors and other pointed objects on chairs or desks. Do not play with a table fan when it's on. ಯಾವಾಗ ಟೇಬಲ್ ಫ್ಯಾನ್ ಆನ್ ಆಗಿರುತ್ತೋ ಅದ್ರ ಜೊತೆ ಆಗಬೇಡ್ರಿ. ಮತ್ತು ಪುಟ್ ಪೆನ್ಸಿಲ್ ಯಾವುದ್ರೊಳಗೆ ಮೂಗು, ಬಾಯಿ ಮತ್ತು ಕಿವಿಗೆ ಯಾವುದಕ್ಕೆ ಕಾರಣಕ್ಕೂ ಪೆನ್ಸಿಲ್ಗಳನ್ನು ಹಾಕಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಸುರಕ್ಷಿತ ಕ್ರಮಗಳನ್ನು ನಾವು ಮನೆಯಲ್ಲಿ ಅನುಸರಿಸಬೇಕು. ನೆಕ್ಸ್ಟ್ ಸೇಫ್ಟಿ ಆನ್ ದಿ ರೋಡ್. ಹಾಗಾದರೆ ರಸ್ತೆಯಲ್ಲಿ ಎಂತಹ ಸುರಕ್ಷತೆ ಕ್ರಮಗಳನ್ನು ಅನುಸರಿಸಬೇಕು. ಟ್ರಾಫಿಕ್ ಈಸ್ ದ ಮೂವ್ಮೆಂಟ್ ಆಫ್ ವೆಹಿಕಲ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ವಾಹನಗಳ ಓಡಾಟ ಅಂತ ಕರಿತೀವಿ. ಇಂತಹ ವಾಹನಗಳ ಟ್ರಾಫಿಕ್ ಮೂವ್ಮೆಂಟ್, ಇಂಥ ಸೇಫ್ಟಿ ಆನ್ ದಿ ರೋಡ್. ಹಾಗಾದರೆ ನಾವು ರೋಡಿನಲ್ಲಿ, ರಸ್ತೆಯಲ್ಲಿ ಯಾವ ರೀತಿ ಸಂಚಾರ ಕ್ರಮಗಳನ್ನು ನಾವು ಅನುಸರಿಸಬೇಕು, ಸುರಕ್ಷತೆಯನ್ನು ನಾನು ಹೇಳಿದೆ ಇಷ್ಟು ತನಕ. ಮನೆಯಲ್ಲಿ ಎಂತಹ ಸುರಕ್ಷತೆಗಳನ್ನು ನಾವು ಅನುಸರಿಸಬೇಕು ಅಂತ ಹೇಳಿದೆ. ಹಾಗಾದರೆ ರೋಡಿನಲ್ಲಿ, ರಸ್ತೆಯಲ್ಲಿ ಎಂತಹ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು. ಟ್ರಾಫಿಕ್ ಇಸ್ ಅ ಮೂವ್ಮೆಂಟ್ ಆಫ್ ವೆಹಿಕಲ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ವಾಹನಗಳ ಸಂಚಾರ ಅನ್ನೋದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ದಿನನಿತ್ಯ ನಡೀತಾ ಇದೆ ಅಲ್ವಾ. ಇಂಥ ದಟ್ಟಣೆಯನ್ನು ನಿಯಂತ್ರಿಸುವಲ್ಲಿ ಯಾರು ನಮಗೆ ಪ್ರಮುಖ ಪಾತ್ರ ವಹಿಸ್ತಾರಪ್ಪ ಅಂದರೆ ಟ್ರಾಫಿಕ್ ಪೊಲೀಸ್ ವರ್ಕ್ ಟು ಕಂಟ್ರೋಲ್ ದ ಟ್ರಾಫಿಕ್. ಇಂತಹ ವಾಹನ ದಟ್ಟಣೆಯನ್ನು ಏನು ಮಾಡ್ತಾರೆ, ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ನಮಗೆ ಯಾರು ಸಹಾಯವನ್ನು ಮಾಡ್ತಾರೆ, ಟ್ರಾಫಿಕ್ ಪೊಲೀಸ್ ಸಹಾಯವನ್ನು ಮಾಡ್ತಾರಲ್ವ. ಅಂದರೆ ಇಂತಹ ರಸ್ತೆಯ ಅಪಘಾತಗಳನ್ನು ನಿಯಂತ್ರಿಸುವ ದೃಷ್ಟಿಯಿಂದ, ಅಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪ್ರತಿನಿತ್ಯ ನಾವು ನೋಡ್ತೀವಿ ವಾಹನಗಳ ಸಂಚಾರ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇಂತಹ ವಾಹನಗಳ ಸಂಚಾರವನ್ನು ನಾವೇನು ಮಾಡಬೇಕು, ಆದಷ್ಟು ಕೂಡ ಅಂದರೆ ಇಂತಹ ವಾಹನಗಳ ಸಂಚಾರ ಅನ್ನೋದು ಜಾಸ್ತಿ ಆದಾಗ ಏನಾಗುತ್ತೆ, ಆಕ್ಸಿಡೆಂಟ್ಸ್ ಅಕ್ಯೂರ್ ಅಲ್ವಾ, ಅಪಘಾತಗಳು ಏನಾಗ್ತವೆ ಜಾಸ್ತಿ ಆಗುತ್ತೆ. ಇಂತಹ ಅಪಘಾತಗಳು ಕಡಿಮೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಂದರೆ ನಾವು ಯಾವ ರೀತಿ ಇಂತಹ ಮುಂಜಾಗ್ರತಾ ಸುರಕ್ಷತಾ ಕ್ರಮಗಳನ್ನು ನಾವು ರಸ್ತೆಯಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಸೇಫ್ಟಿ ಆನ್ ದಿ ರೋಡ್. ಟ್ರಾಫಿಕ್ ಈಸ್ ದ ಮೂವ್ಮೆಂಟ್ ಆಫ್ ವೆಹಿಕಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಟ್ರಾಫಿಕ್ ಅಂದರೆ ಏನು, ವಾಹನಗಳ ಸಂಚಾರ ಅನ್ನೋದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆಗ್ತಾ ಇದೆ ಅಲ್ವಾ. ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಬೇಕು ಅಂದರೆ ಏನನ್ನು ಅವಲಂಬಿಸಿದ್ದೀವಿ,
ಟ್ರಾಫಿಕನ್ನು ವೆಹಿಕಲ್ಸನ್ನು ಅವಲಂಬಿಸಿದ್ದೀವಲ್ವ, ಇಂಥ ವೆಹಿಕಲ್ಸ್ ಜಾಸ್ತಿ ಆದಂತೆ ಏನಾಗ್ತಾ ಇದೆ, ಇಲ್ಲಿ ಅಪಘಾತಗಳು, ಆಕ್ಸಿಡೆಂಟೀಸ್ ಅಪಘಾತಗಳು ಹೆಚ್ಚು ಸಂಭವಿಸ್ತಾ ಇರೋದನ್ನು ನಾವು ನೋಡ್ಬೋದು. ಅದಕ್ಕೆ ನಾವು ಏನು ಮಾಡಿದ್ದಾರೆ ಸರ್ಕಾರ, ಇಂತಹ ಟ್ರಾಫಿಕ್ ರೂಲ್ಸ್, ಟ್ರಾಫಿಕ್ ಪೊಲೀಸ್ ವರ್ಕ್ ಟು ಕಂಟ್ರೋಲ್ ದ ಟ್ರಾಫಿಕ್ ಪೊಲೀಸನ್ನು ನಿಯೋಜನೆ ಮಾಡಿದೆ ಅಲ್ವಾ. ಅಪಘಾತಗಳನ್ನು ತಪ್ಪಿಸೋದಕ್ಕೋಸ್ಕರ ಏನು ಮಾಡಿದೆ, ಟ್ರಾಫಿಕ್ ಪೊಲೀಸನ್ನು ನಿಯೋಜನೆ ಮಾಡಿದೆ. ಇಂತಹ ಟ್ರಾಫಿಕ್ಸ್ ಕಂಟ್ರೋಲ್ದ ಅಂದರೆ ಇಂತಹ ವಾಹನಗಳನ್ನು ಏನು ಮಾಡಬೇಕು, ನಿಯಂತ್ರಣವನ್ನು ಮಾಡಬೇಕು, ಅಪಘಾತಗಳನ್ನು ಕಮ್ಮಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಏನು ಮಾಡ್ತಾ ಇದೆ ಸರ್ಕಾರ, ಟ್ರಾಫಿಕ್ ಪೊಲೀಸನ್ನು ನಿಯೋಜನೆಯನ್ನು ಮಾಡಿದೆ. ಯಾಕೆ ಅಂದರೆ ಅಪಘಾತಗಳನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ಏನು ಮಾಡ್ತಾ ಇದೆ, ಇಂತಹ ಟ್ರಾಫಿಕ್ ಪೊಲೀಸನ್ನು ನಿಯೋಜನೆಯನ್ನು ಮಾಡಿದೆ. ಟ್ರಾಫಿಕ್ ಪೊಲೀಸ್ ವರ್ಕ್ ಟು ಕಂಟ್ರೋಲ್ ದ ಟ್ರಾಫಿಕ್ ಅಂದರೆ ಅವ್ರು ಏನು ಮಾಡ್ತಾರೆ, ನಿಯಂತ್ರಣವನ್ನು ಮಾಡ್ತಾರೆ. ಟ್ರಾಫಿಕ್ ಅಂದರೆ ವಾಹನಗಳ ಸಂಚಾರವನ್ನು ಏನು ಮಾಡ್ತಾರೆ, ನಿಯಂತ್ರಣವನ್ನು ಮಾಡ್ತಾರೆ, ನಿಯಂತ್ರಿಸುವ ಕೆಲಸವನ್ನು ಮಾಡ್ತಾರೆ. ಟ್ರಾಫಿಕ್ ಸಿಗ್ನಲ್ಸ್ ಆರ್ ಎ ಸೆಟ್ ಆಫ್ ಆಟೋಮೆಟಿಕಲಿ ಆಪರೇಟೆಡ್ ಲೈಟ್ಸ್ ಫಾರ್ ಕಂಟ್ರೋಲಿಂಗ್ ದ ಫ್ಲೋ ಆಫ್ ಟ್ರಾಫಿಕ್ ವಾಹನಗಳ ಚಿಹ್ನೆಗಳು, ಸಂಕೇತಗಳು ಅಂತ ಮಾಡಿದರೆ, ಇಂಥ ಏನಾಗುತ್ತೆ, ನಾವೆಲ್ಲರೂ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇದ್ದೀವಿ ಅಂದರೆ ಆಟೋಮೆಟಿಕಲಿ ನಮಗೆ ಲೈಟ್ಗಳು ತೋರಿಸ್ತವೆ ಅಲ್ವಾ, ಗ್ರೀನ್, ರೆಡ್, ಇಂಥ ಸಿಗ್ನಲ್ಗಳನ್ನು ನಮಗೇನು ಮಾಡ್ತವೆ, ತೋರಿಸ್ತವೆ. ಕಂಟ್ರೋಲಿಂಗ್ ದ ಫ್ಲೋ ಆಫ್ ಟ್ರಾಫಿಕ್, ನಮಗೆ ಕಂಟ್ರೋಲನ್ನು ಇಟ್ಕೊಳ್ಳೋಕ್ಕೆ, ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ಇಂತಹ ಚಿಹ್ನೆಗಳು, ಸಂಕೇತಗಳು ನಮಗೆ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬೋದು. ಟ್ರಾಫಿಕ್ ಪೊಲೀಸ್ ಜೊತೆಗೆ ಏನು ಮಾಡಿದೆ ಸರ್ಕಾರ, ಇಂತಹ ಸಿಗ್ನಲ್ಗಳನ್ನು ಫಿಕ್ಸ್ ಮಾಡಿದೆ. ಟ್ರಾಫಿಕ್ ಸಿಗ್ನಲ್ ಅಂತ ನಾವು ಕರಿತೀವಿ, ವಾಹನಗಳ ಸಂಕೇತಗಳು, ಸಂಚಾರ ಸಂಕೇತಗಳು ಅಂತ ಕರಿತೀವಿ. ಹೆಂಗೆ ಬೇಕೋ ಹಂಗೆ ಹೋದರೆ ಏನಾಗ್ತವೆ, ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಸರ್ಕಾರ ಏನು ಮಾಡ್ತಾ ಇದೆ, ಅವುಗಳನ್ನು ಕಡಿಮೆ ಮಾಡೋಕ್ಕೋಸ್ಕರ ಅಂದರೆ ವಾಹನಗಳ ನಿಯಂತ್ರಣವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಏನು ಮಾಡಿದೆ, ಸಿಗ್ನಲ್, ವಾಹನಗಳ ಸಂಕೇತಗಳನ್ನು ನಿಗದಿಯನ್ನು ಪಡಿಸಿದೆ. ಇಂತಹ ಟ್ರಾಫಿಕ್ ಪೊಲೀಸ್ ಜೊತೆ ಇಂತಹ ವಾಹನಗಳ ಸಂಕೇತಗಳು ಕೂಡ ನಮಗೇನು ಮಾಡ್ತವೆ, ಸೇಫ್ಟಿಯಾಗಿ, ಸುರಕ್ಷತೆಯಾಗಿ ಹೋಗೋದಕ್ಕೆ, ದಾರಿಯಲ್ಲಿ ಹೋಗೋದಕ್ಕೆ ಸಹಾಯವನ್ನು ಮಾಡ್ತಾ ಇದೆ. ರೋಡ್ಸ್ ಮೇಡ್ ಫಾರ್ ಕಾರ್ಸ್, ಬಸ್ಸಸ್, ಟ್ರಕ್ಸ್ ಆ್ಯಂಡ್ ಅದರ್ ವೆಹಿಕಲ್ಸ್ ಟು ರನ್ ಆನ್ ಅಂದರೆ ನಾವು ಇಂತಹ ರೋಡು, ರಸ್ತೆ ಅನ್ನೋದು ಯಾವುದರಿಂದ ತುಂಬಿದೆ, ಕಾರು, ಬಸ್ಸು, ಟ್ರಕ್ಸ್ ಮೀನ್ಸ್ ಏನು, ಟ್ರಕ್ಸ್ ಅಂದರೆ ಗಾಡಿ, ಜೀಪು, ಟ್ರ್ಯಾಕ್ಟರ್ ಇರ್ತಾವಲ್ಲ, ಇದಕ್ಕೆ ನಾವೆಂತ ಕರಿತೀವಿ, ಟ್ರಕ್ಸ್ ಅಂತ ಕರಿತೀವಲ್ವ. ಅದರ್ ವೆಹಿಕಲ್ಸ್ ಟು ರನ್ ಆನ್ ಅಂದರೆ ಇಂಥ ರಸ್ತೆ ಅಂತ ಅನ್ಸ್ಕೊಡೋದಾಗ, ಇಂಥ ರಸ್ತೆಯಲ್ಲಿ ಏನೇನು ಓಡುತ್ತೆ, ಕಾರು ಓಡಾಡುತ್ತೆ, ಬಸ್ಸಸ್ ಓಡಾಡುತ್ತೆ, ಗಾಡಿ, ಜೀಪು, ಟ್ರ್ಯಾಕ್ಟರ್ ಓಡಾಡುತ್ತೆ, ಬೈಕ್ ಓಡಾಡುತ್ತೆ, ಸೈಕಲ್ ಓಡಾಡುತ್ತೆ ಅಲ್ವಾ. ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಯಾವುದರಿಂದ ಹೋಗ್ತಾ ಇದ್ದೀವಿ, ಇಂತಹ ವೆಹಿಕಲ್ಸ್, ವಾಹನಗಳಿಂದ ನಾವು ಓಡಾಡ್ತಾ ಇದ್ದೀವಲ್ವಾ. ಇಂತಹ ವಾಹನಗಳಿಂದ ನಾವು ಪ್ರತಿನಿತ್ಯ ನಾವು ನೋಡ್ಬೋದು, ದಿನನಿತ್ಯ ಎಷ್ಟು ಅಪಘಾತಗಳು, ಆಕ್ಸಿಡೆಂಟ್ಗಳು ಸಂಭವಿಸ್ತಾ ಇದೆ. ಯಾವಾಗ ನಾವು ಇಂತಹ ರಸ್ತೆಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸೋದಿಲ್ವೋ ಆಗ ಆಕ್ಸಿಡೆಂಟ್ ಈಸ್ ಅಕ್ಯೂರ್, ಅಪಘಾತ ಅನ್ನೋದು ಖಂಡಿತ ಸಂಭವಿಸುತ್ತೆ ಅಂತ ನಾವು ಹೇಳ್ಬೋದು. ನಾನು ಹೇಳಿದೆ, ಮನೆಯಲ್ಲಿ ನಾವು ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ಸೇಫ್ಟಿ ಆನ್ ದಿ ರೋಡ್, ನಾವು ಯಾವ ರೀತಿ ರಸ್ತೆಯಲ್ಲಿ ನಾವು ಸುರಕ್ಷಿತ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳಿದೆ ಅಲ್ವಾ. ಇವುಗಳಲ್ಲಿ ನಾವು ಸೇಫ್ಟಿ ಇಸ್ ಫ್ರೀಡಮ್ ಫ್ರಮ್ ಹಾರ್ಮ್ ಆರ್ ಡೇಂಜರ್, ಇಂತಹ ಸೇಫ್ಟಿ, ಸುರಕ್ಷತೆ ಅನ್ನೋದು ಯಾವುದಕ್ಕೆ ನಮ್ಮ ಪ್ರಾಣಕ್ಕೆ ಹಾನಿಯನ್ನು ತಂದುಕೊಡ್ಬಾರ್ದು. ಆ ಸ್ವಾತಂತ್ರ್ಯ ಅನ್ನೋದು ನಮ್ಮ ಪ್ರಾಣಕ್ಕೆ ಹಾನಿಯನ್ನು ತಂದೊಡ್ಡಬಾರ್ದು. ಅದಕ್ಕೆ ಹೇಳ್ತಾ ಇದ್ದಾರೆ, ಎಲ್ಲಿ ನಾವಾಗಾದರೆ ಇಂತಹ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಅಂತಂದರೆ, ಮೊದಲನೇದಾಗಿ ಸೇಫ್ಟಿ ಅಟ್ ಹೋಮ್, ನೆಕ್ಸ್ಟ್ ಬನ್ನಿ ಸೇಫ್ಟಿ ಆನ್ ದಿ ರೋಡ್. ಇಲ್ಲಿ ನಾವು ಏನು ಮಾಡಬೇಕು, ಯಾವಾಗಲೂ ಕೂಡ ಪ್ರಮುಖವಾಗಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಮನೆಯಲ್ಲಿ ಏನು ವಿ ಡು ನಾಟ್ ಪ್ಲೇ ವಿತ್ ಫ್ರೆಂಡ್, ಡು ನಾಟ್ ಪ್ಲೇ ವಿತ್ ಶಾರ್ಪ್ ಆಬ್ಸರ್ವ್, ಡು ನಾಟ್ ಪ್ಲೇ ವಿತ್ ಎಲೆಕ್ಟ್ರಿಕ್ ಪ್ಲಗ್ಸ್ ಆರ್ ಸ್ವಿಚಸ್, ಡು ನಾಟ್ ಪ್ಲೇ ಸಿಸರ್ಸ್ ಆ್ಯಂಡ್ ಅದರ್ ಪಾಯಿಂಟೆಡ್ ಆಬ್ಜೆಕ್ಟ್ಸ್ ಆನ್ ಚೇರ್ ಆರ್ ಡೆಸ್ಕ್, ಡು ನಾಟ್ ಪ್ಲೇ ವಿತ್ ಎ ಟೇಬಲ್ ಫ್ಯಾನ್ ವೆನ್ ಇಟ್ ಇಸ್ ಆನ್, ಡು ನಾಟ್ ಪ್ಲೇ ವಿತ್ ಪೆನ್ಸಿಲ್ ಶಾರ್ಪ್ ಆಬ್ಜೆಕ್ಟ್ಸ್ ಇನ್ ಅವರ್ ಮೌತ್, ನೋಸ್ ಆರ್ ಇಯರ್ಸ್ ಅಲ್ವಾ. ಇದನ್ನು ಯಾರಿಗೆ ಹೇಳ್ತಾ ಇದ್ದಾರೆ, ಮಕ್ಕಳಾದ ನಿಮಗೆ ಹೇಳ್ತಾ ಇದ್ದಾರೆ. ನೀವು ಯಾವ ರೀತಿ ಮನೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ರಸ್ತೆಯಲ್ಲಿ ಸೇಫ್ಟಿ ಆನ್ ದಿ ರೋಡ್
ಇಂತಹ ಸೇಫ್ಟಿ ರಸ್ತೆಯಲ್ಲಿ ನೀವು ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ವ ಮಕ್ಕಳೇ? ಸೇಫ್ಟಿ ಅಂದರೆ ಟ್ರಾಫಿಕ್ ಇಸ್ ದ ಮೂಮೆಂಟ್ ಆಫ್ ವೆಹಿಕಲ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಇಂತಹ ಟ್ರಾಫಿಕ್ ವಾಹನ ಸಂಚಾರ ಅನ್ನೋದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸ್ತಾ ಇರುತ್ತಲ್ವ. ಇಂತಹ ವಾಹನ ದಟ್ಟಣೆಯನ್ನು ನಿಯಂತ್ರಿಸುವ ಸಲುವಾಗಿ ಸರ್ಕಾರ ಏನು ಮಾಡಿದೆ, ಟ್ರಾಫಿಕ್ ಪೊಲೀಸರ ನಿಯೋಜನೆ ಮಾಡಿದೆ. ಅಷ್ಟೆಲ್ಲ ಟ್ರಾಫಿಕ್ ಸಿಗ್ನಲ್ಸನ್ನು ಕೂಡ ನಿಗದಿಪಡಿದೆ. ಮತ್ತು ಇಂತಹ ಟ್ರಾಫಿಕ್ ರೋಡ್ ಅನ್ನೋದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಏನೇನು ವೆಹಿಕಲ್ಸ್ ಓಡಾಡ್ತವೆ ಇಂಥ ರಸ್ತೆಯಲ್ಲಿ? ಕಾರ್ಸ್, ಬಸ್ಸಸ್, ಟ್ರಕ್ಸ್ ಮೀನ್ಸ್ ಹೇಳಿದೆ ನಾನು. ಅಂದರೆ ಏನೇನು ಓಡಾಡ್ತವೆ ವೆಹಿಕಲ್ಸು ಅಂದರೆ ರಸ್ತೆ ಅಂತ ಅನ್ನಿಸ್ಕೊಂಡಾಗ ಇಷ್ಟು ವೆಹಿಕಲ್ಸ್ ಏನಾಗ್ತಾ ಇರುತ್ತೆ, ಓಡಾಡ್ತಾ ಇರುತ್ತೆ. ಕಾರ್ಸ್ ಓಡಾಡುತ್ತೆ, ಬಸ್ಸಸ್ ಓಡಾಡುತ್ತೆ, ಟ್ರಕ್ಸ್ ಓಡಾಡುತ್ತೆ. ವೆಹಿಕಲ್ಸ್ ಇಸ್ ರನ್ ಯಾವಾಗಲೂ ಕೂಡ ರಸ್ತೆಯಲ್ಲಿ ಏನಾಗುತ್ತೆ, ಲಾರಿಗಳು ಓಡಾಡ್ತಿರ್ತವೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ. ಏನೋ ವೆಹಿಕಲ್ಸ್ ಅಂದರೆ ಏನೋ ಸಂಚಾರ ಅಂತ ನಾವು ಕರಿತೀವಿ. ಇವುಗಳ ಕೆಲಸನೇ ಏನೋ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚಾರವನ್ನು ಮಾಡೋದು. ಅದಕ್ಕೆ ನಾವು ಏನು ಮಾಡಬೇಕು, ಇಂತಹ ರಸ್ತೆಯಲ್ಲಿ ನಾವು ಯಾವಾಗಲೂ ಕೂಡ ಏನು ಮಾಡಬೇಕು, ನಮ್ಮ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಬೇಕು. ಮತ್ತು ಮನೆಯಲ್ಲಿ ನಾವು ಯಾವಾಗಲೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ನಾವು ಅನುಸರಿಸಿದ್ದೇ ಆದರೆ ನಾವೇನು ಮಾಡ್ಬೋದು, ಸುರಕ್ಷಿತ ಕ್ರಮಗಳನ್ನು ನಾವು ಅನುಸರಿಸ್ಬೋದು ಅಂತ ಹೇಳಿದ್ದಾರೆ. ಅಂದರೆ ಮಕ್ಕಳಾದ ಇವುಗಳನ್ನು ನೀವು ಅರ್ಥ ಮಾಡಿಕೊಂಡು ಏನು ಮುಂಜಾಗ್ರತಾ ಸುರಕ್ಷಿತ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ವಾ? ಸೇಫ್ಟಿ ಅಟ್ ಹೋಮ್, ಸೇಫ್ಟಿ ಆನ್ ದಿ ರೋಡ್. ಅಂದರೆ ಸೇಫ್ಟಿ ಅಟ್ ಹೋಮ್ ಮನೆಯಲ್ಲಿ ಏನನ್ನು ನಾವು ಆಯ್ಕೆಯನ್ನು ಮಾಡಬಹುದು. ಡು ನಾಟ್ ಪ್ಲೇ ವಿತ್ ಫೈರ್, ಬೆಂಕಿ ಜೊತೆ ಆಟ ಆಡಬಾರ್ದು. ಪ್ಲೇ ವಿತ್ ಶಾರ್ಪ್ ಆಬ್ಜೆಕ್ಟ್, ತೀಕ್ಷ್ಣವಾದ ವಸ್ತುಗಳೊಂದಿಗೆ ಆಟವಾಡಬಾರ್ದು. ಪ್ಲೇ ವಿತ್ ಎಲೆಕ್ಟ್ರಿಕ್ ಪ್ಲಗ್ಸ್ ಆ್ಯಂಡ್ ಸ್ವಿಚಸ್, ವಿದ್ಯುತ್ ಪ್ಲಗ್ಗಳು ಮತ್ತು ಸ್ವಿಚ್ಗಳೊಂದಿಗೆ ಆಟ ಆಡಬಾರ್ದು. ಲೀವ್ ಸಿಸರ್ಸ್ ಆರ್ ಅದರ್ ಪಾಯಿಂಟೆಡ್ ಆಬ್ಜೆಕ್ಟ್ಸ್ ಆನ್ ಚೇರ್ ಆ್ಯಂಡ್ ಡೆಸ್ಕ್. ಅಂದರೆ ಸಿಸರ್ಸ್ ಕತ್ರಿ ಅಥವಾ ಮನುಷ್ಯದ ವಸ್ತುಗಳೊಂದಿಗೆ ನಾವು ಆಟ ಆಡಬಾರ್ದು. ಡು ನಾಟ್ ಪ್ಲೇ ವಿತ್ ಎ ಟೇಬಲ್ ಫ್ಯಾನ್ ವೆನ್ ಇಟ್ಸ್ ಆನ್. ಅಂದರೆ ಟೇಬಲ್ ಫ್ಯಾನ್ ಆನ್ ಆಗಿದ್ದರೆ ನಾವು ಅವುಗಳ ಜೊತೆ ಆಟವನ್ನು ಆಡಬಾರ್ದು. ಡು ನಾಟ್ ಪ್ಲೇ ಪೆನ್ಸಿಲ್ ಶಾರ್ಪ್ ಆಬ್ಜೆಕ್ಟ್ ಇನ್ ಅವರ್ ಮೌತ್, ನೋಸ್ ಆರ್ ಇಯರ್ಸ್. ಮೂಗಿಗೆ ಇಂಥ ಪೆನ್ಸಿಲ್ಗಳನ್ನು ಬಾಯಿಗೆ ಇಟ್ಕೊಳ್ಳೋದು, ಮೂಗಿಗೆ ಇಟ್ಕೊಳೋದು ಅಲ್ವಾ, ಕಿವಿಗೆ ಇಟ್ಕೊಳೋದು, ಇದೆಲ್ಲ ಮಾಡಿದರೆ ಏನಾಗುತ್ತೆ, ಅದು ಸೀದಾ ಹೊಟ್ಟೆ ಒಳಗೆ ಹೋಗುತ್ತೆ ಅಲ್ವಾ. ಅದಕ್ಕೆ ನಾವು ಇವುಗಳ ಜೊತೆ ನಾವು ಯಾವುದೇ ಕಾರಣಕ್ಕೂ ಆಟ ಆಡಬಾರ್ದು. ಮನೆಯಲ್ಲಿ ನಾವು ಯಾವಾಗಲೂ ಕೂಡ ಇಷ್ಟು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ಮಕ್ಕಳಾದ ಇಂಥವುಗಳನ್ನು ನೀವು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನೆಕ್ಸ್ಟ್ ಸೇಫ್ಟಿ ಆನ್ ದಿ ರೋಡ್. ನಾನು ಹೇಳಿದೆ ಟ್ರಾಫಿಕ್ ಇಸ್ ದ ಮೂಮೆಂಟ್ ಆಫ್ ವೆಹಿಕಲ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ವಾಹನಗಳ ಸಂಚಾರ ಅನ್ನೋದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾವಾಗಲೂ ಕೂಡ ಆಗ್ತಾ ಇರುತ್ತೆ. ಇಂತಹವುಗಳನ್ನು ನಿಯಂತ್ರಣವನ್ನು ಮಾಡೋದಕ್ಕೋಸ್ಕರ ಅಂದರೆ ದಿನನಿತ್ಯ ನಾವು ನೋಡ್ತೀವಿ ಎಷ್ಟು ಅಪಘಾತಗಳು ಸಂಭವಿಸುತ್ತಲ್ವ. ಪ್ರತಿನಿತ್ಯ ವಾಹನಗಳು ಆಕ್ಸಿಡೆಂಟ್ಸ್ ಅನ್ನೋದಾಗ್ತಾ ಇರುತ್ತೆ. ಇಂಥವುಗಳನ್ನು ನಿಯಂತ್ರಿಸುವ ದೃಷ್ಟಿಯಿಂದ ಟ್ರಾಫಿಕ್ ಪೊಲೀಸನ್ನು ಸರ್ಕಾರ ನಿಯೋಜನೆಗೊಳಿಸಿದೆ. ಮತ್ತು ಟ್ರಾಫಿಕ್ ಸಿಗ್ನಲ್ಸನ್ನು ಕೂಡ ಏನು ಮಾಡಿದೆ, ಕಂಡುಹಿಡಿದಿದೆ ಅಲ್ವಾ. ಇವುಗಳನ್ನು ನಾವು ಯಾವಾಗಲೂ ಕೂಡ ಪಾಲನೆಯನ್ನು ಮಾಡಬೇಕು. ಇಂಥವುಗಳನ್ನು ನಾವು ಯಾವಾಗಲೂ ಕೂಡ ಫಾಲೋ ಮಾಡಿದ್ದೆ ಆದರೆ ನಾವು ಯಾವಾಗಲೂ ಕೂಡ ಸುರಕ್ಷಿತವಾಗಿರ್ತೀವಿ ಅಂತ ನಾವು ಹೇಳ್ಬೋದು. ಅರ್ಥ ಆಯ್ತಲ್ವ ಮಕ್ಕಳೇ? ದಿಸ್ ಈಸ್ ಅಬೌಟ್ ಸೇಫ್ಟಿ ಅಟ್ ಹೋಮ್, ಸೇಫ್ಟಿ ಆನ್ ದಿ ರೋಡ್. ಹೋಮ್ವರ್ಕ್ ಈಸ್ write these words, write 10 times. Words is fire. First word fire. Second one is sharp object. Third one is electric plugs. Next is sharp objects. Write these words 10 times. Which are they? Fire, first one, F-I-R-E, fire. Second one, sharp object, S-H-A-R-P, sharp objects, O-B-J-E-C-T-S, sharp objects. Electric plugs, E-L-E-C-T-R-I-C, electric plugs, P-L-U-G-S, electric plugs. Scissors, S-C-I-S-S-O-R-S, scissors. ಮತ್ತು sharp objects, S-H-A-R-P, sharp objects, O-B-J-E-C-T-S. Write these words 10 times. Okay, this is about how to safety at home, how we ಸೇಫ್ಟಿ ಹಂದಿ ರೋಡ್, ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಮನೆಯಲ್ಲಿ ಅನುಸರಿಸಬೇಕು, ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ರಸ್ತೆಯಲ್ಲಿ ನಾವು ಅನುಸರಿಸಬೇಕು ಅಂತ. ಓಕೆ, ದಿಸ್ ಈಸ್ ಅಬೌಟ್
in the class. I hope no doubts in that. Okay. I hope no doubts in that. Do the homework which I will give today. Stay home, stay safe. Thank you, my dear kids. Okay, bye.